ಬಿಗ್ಗೆಸ್ಟ್ ಓಪನಿಂಗ್ ಇನ್ ಯಶ್ ಸಿನಿಮಾ ಕೆರಿಯರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್ಪೆಷಲಿ ಕನ್ನಡದಲ್ಲೂ ಕೂಡ ಆಂಧ್ರ ತೆಲಂಗಾಣ ತುಂಬ ದೊಡ್ಡ ಓಪನಿಂಗ್ ಸಿಕ್ಕಿರುವಂಥದ್ದು. ಆ್ಯಂಡ್ ಕನ್ನಡ ಚಿತ್ರರಂಗಕ್ಕೆ ಇದು ಐತಿಹಾಸಿಕ ಮೈಲಿಗಲ್ಲು. ಅಗೇನ್ ಬುಧವಾರದ ದಿನ ಗಳಿಸಿರುವಂಥ ಗಳಿಕೆ ಹೆಚ್ಚು ಕಡಿಮೆ ಗ್ರಾಸು 120ರಿಂದ 130 ಕೋಟಿವರೆಗೂ. ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಸ್ಪೀಡ್ ಇದೆ, ಯಾವ ಫೋರ್ಸ್ ಇದೆ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಅಂತ. ಕರ್ನಾಟಕ ಮಾರ್ಕೆಟಲ್ಲೇ ಹೆಚ್ಚು ಕಡಿಮೆ 15 ಕೋಟಿವರೆಗೂ ಮೊದಲನೇ ದಿನವೇ ಗಳಿಸಿರುವಂಥ ಗಳಿಕೆ. ಓವರಾಲ್ ಇಂಡಿಯನ್ ಮಾರ್ಕೆಟಲ್ಲೇ ಹೆಚ್ಚು ಕಡಿಮೆ 87 ಕೋಟಿವರೆಗೂ ಕಲೆಕ್ಟ್ ಆಗಿರುವಂಥದ್ದು. ವರ್ಲ್ಡ್ ವೈಡು ಇಷ್ಟು ದೊಡ್ಡ ಮಟ್ಟದ ಗಳಿಕೆ ಗಳಿಸಿರೋದು ಇತಿಹಾಸ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಸೊ ಟಾಕ್ಸಿಕ್ ರಿವ್ಯೂ ರಿಪೋರ್ಟ್ಸು ಎಲ್ಲವನ್ನು ನೋಡ್ತಾ ಇದ್ದೀರಾ. ಸೊ ಇನ್ನೊಂದು ಲೇಟೆಸ್ಟ್ ರಿಪೋರ್ಟು, ಇವತ್ತಿನ ಬಾಕ್ಸ್ ಆಫೀಸ್ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಬಿಡೋಣ ಅಂತ. ಸೊ ಬೆಳಗ್ಗೆಯಿಂದ ಎಲ್ಲ ಕಡೆ 6 ಗಂಟೆಗೆ ಶೋಗಳು ಶುರುವಾಗಿರುವಂಥದ್ದು. ರಾಜ್ಯದಾದ್ಯಂತ ಹಾಗೆಯೇ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲೂ ಸಿನಿಮಾ ರಿಲೀಸ್ ಆಗಿದೆ. ಹಾಗೆಯೇ ದೇಶದಾದ್ಯಂತ ಬೇರೆ ಬೇರೆ ಕಡೆ ಸಿನಿಮಾ ರಿಲೀಸ್ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಆಂಧ್ರ ತೆಲಂಗಾಣ ತುಂಬ ದೊಡ್ಡ ಓಪನಿಂಗ್ ಸಿಕ್ಕಿರುವಂಥದ್ದು. ಮತ್ತು ನಾರ್ತ್ ಇಂಡಿಯಾ ತುಂಬ ದೊಡ್ಡ ಮಾರ್ಕೆಟ್ ಓಪನ್ ಆಗಿದೆ. ಆ್ಯಂಡ್ ಬಿಗ್ಗೆಸ್ಟ್ ಓಪನಿಂಗ್ ಇನ್ ಯಶ್ ಸಿನಿಮಾ ಕೆರಿಯರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್ಪೆಷಲಿ ಕನ್ನಡದಲ್ಲೂ ಕೂಡ. ಸೊ ಆ ಥರದ ಒಂದು ಓಪನಿಂಗ್ ಇವತ್ತು ಇಡೀ ಟಾಕ್ಸಿಕ್ಗೆ ಇಡೀ ದೇಶದಾದ್ಯಂತ ವಿಶ್ವದಾದ್ಯಂತ ಸಿಕ್ಕಿರೋವಂಥದ್ದು. ಸೊ ಏನಪ್ಪ ಇಷ್ಟು ದೊಡ್ಡದು ಅಡ್ವಾನ್ಸ್ಡ್ ಅಂದರೆ ಇಷ್ಟು ದಿನಗಳ ಮೊದಲೇ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಆಗಿತ್ತು. ಅದೊಂದು ನಂಬರ್ಸು ನಿಮಗೆಲ್ಲ ಗೊತ್ತೇ ಇದೆ, ಎಕ್ಸ್ಪ್ರೆಸ್ ಮಾಡಿದ್ವಿ. ಸೊ ಇವತ್ತು ಫಸ್ಟ್ ಡೇ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಬಿಟ್ಟು ನಾಳೆಗೆ ನಾಡಿದ್ದೆಲ್ಲ ಹೇಗಾಗಿದೆ ಮತ್ತು ಇವತ್ತಿನ ಕಲೆಕ್ಷನ್ಸ್ ಓವರಾಲ್ ಹೇಗಾಗಿದೆ ಅನ್ನೋ ಒಂದು ವಿಚಾರಕ್ಕೆ ಬರೋದ್ರದ್ದಾದರೆ, ಟಾಕ್ಸಿಕ್ ಸಿನಿಮಾ ಯಶ್ ಅವರ ಕೆರಿಯರಲ್ಲೇ ದಿ ಬಿಗ್ಗೆಸ್ಟ್ ಓಪನಿಂಗ್ ತೊಗೊಂಡಿರುವಂಥ ಒಂದು ಸಿನಿಮಾ. ಅಷ್ಟು ದೊಡ್ಡ ಮಟ್ಟದ ಕಲೆಕ್ಷನ್ಸ್ ಎಲ್ಲ ಕಡೆ ಆಗಿರುವಂಥದ್ದು. ನಾಟ್ ಓನ್ಲಿ ಯಶ್ ಕೆರಿಯರ್ ಆ್ಯಂಡ್ ಕನ್ನಡ ಚಿತ್ರರಂಗಕ್ಕೆ ಇದು ಐತಿಹಾಸಿಕ ಮೈಲಿಗಲ್ಲು. ಅಗೇನ್ ಯಾವುದೇ ಸಿನಿಮಾ ಕಲೆಕ್ಟ್ ಮಾಡಿದಷ್ಟು ದೊಡ್ಡ ಮೊತ್ತದ ಗಳಿಕೆ ಈ ಒಂದು ಸಿನಿಮಾ ಮೊದಲನೇ ದಿನವೇ ಮಾಡಿರುವಂಥದ್ದು. ಮತ್ತು ದೇಶದಾದ್ಯಂತ ಕೂಡ ಅದೇ ರೀತಿಯಾದ ಒಂದು ರೆಕಾರ್ಡನ್ನು ಇದು ಸೃಷ್ಟಿ ಮಾಡುತ್ತಾ ಹೊರಟಿದೆ. ಸಂಜೆ ಅಷ್ಟರಲ್ಲಿ ಓವರಾಲ್ ಲೆಕ್ಕಾಚಾರ ಸಿಗುವಂಥದ್ದು. ಅಂದಾಜಿನ ಪ್ರಕಾರ ವಿಶ್ವದಾದ್ಯಂತ ಈ ಸಿನಿಮಾ ಇವತ್ತಿನ ಗಳಿಕೆ ಬರೋಬ್ಬರಿ ಮೊದಲನೇ ದಿನ, ಅದು ಬುಧವಾರದ ದಿನ ಗಳಿಸಿರುವಂಥ ಗಳಿಕೆ ಹೆಚ್ಚು ಕಡಿಮೆ ಗ್ರಾಸು 120ರಿಂದ 130 ಕೋಟಿವರೆಗೂ ಮುಟ್ಟುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಪ್ಪ ಈ ಲೆಕ್ಕಾಚಾರ ಬಂದಿದೆ, ಅದು ಹೇಗೆ ಅನ್ನೋ ಥರದ್ದಾದರೆ, ಸೊ ಆಲ್ರೆಡಿ ಕರ್ನಾಟಕ ಮಾರ್ಕೆಟಲ್ಲೇ ಹೆಚ್ಚು ಕಡಿಮೆ 15 ಕೋಟಿವರೆಗೂ ಮೊದಲನೇ ದಿನವೇ ಗಳಿಸಿರುವಂಥ ಗಳಿಕೆ. ಇದು ಬಿಟ್ಟು ನಾರ್ತ್ ಮಾರ್ಕೆಟಲ್ಲಿ ಅದರ ಡಬಲ್. ಓವರಾಲ್ ಇಂಡಿಯನ್ ಮಾರ್ಕೆಟಲ್ಲೇ ಹೆಚ್ಚು ಕಡಿಮೆ 87 ಕೋಟಿವರೆಗೂ ಕಲೆಕ್ಟ್ ಆಗಿರುವಂಥದ್ದು. ಜೊತೆಗೆ ಹೊರ ದೇಶಗಳಲ್ಲಿ ಸುಮಾರು 30-40 ಕೋಟಿವರೆಗೂ ವಹಿವಾಟು ಗ್ರಾಸು ಗಳಿಕೆ ಆಗಿರುವಂಥದ್ದು. ಸೊ ಮೊದಲನೇ ದಿನವೇ ಭಾರತೀಯ ಸಿನಿಮಾ ಒಂದು ವರ್ಲ್ಡ್ ವೈಡು ಇಷ್ಟು ದೊಡ್ಡ ಮಟ್ಟದ ಗಳಿಕೆ ಗಳಿಸಿರೋದು ಇತಿಹಾಸ. ಮತ್ತು ಲೆಕ್ಕಾಚಾರಗಳು ಬರ್ತಿರೋ ಪ್ರಕಾರ ಎಲ್ಲ ಸಿನಿಮಾಗಳಾದರೆ ಲೇಟೆಸ್ಟ್ ದುರಂಧರು, ಪುಷ್ಪ, ಸಾಕಷ್ಟು ಸಿನಿಮಾಗಳು ಮೊದಲನೇ ದಿನ ತುಂಬ ದೊಡ್ಡ ಮಟ್ಟದ, ಸಲಾರು ಸೇರಿ KGF ಲಿಸ್ಟಲ್ಲಿ ಯಾವಾಗಲೂ ಇದ್ದಿದ್ದೆ, ತುಂಬ ದೊಡ್ಡ ಮಟ್ಟದ ಗಳಿಕೆಯನ್ನು ಗಳಿಸಿರುವಂತಹ ಸಿನಿಮಾಗಳ ಸಾಲಿಗೆ ಸೇರಿರುವಂಥ ಒಂದು ಸೂಚನೆ ಕೊಡ್ತಿರುವಂಥದ್ದು. ಸೊ ನನ್ನ ಪ್ರಕಾರ ಇವತ್ತು ಸಂಜೆ ಅಷ್ಟರಲ್ಲಿ ಓವರಾಲ್ ರಿಪೋರ್ಟ್ ಬರೋಷ್ಟೊತ್ತಿಗೆ ಸುಮಾರು 130 ಕೋಟಿವರೆಗೂ ಈ ಇವತ್ತು ಟಾಕ್ಸಿಕ್ ಸಿನಿಮಾ ಮೊದಲನೇ ದಿನ ಗಳಿಕೆ ಗಳಿಸುವಂತಹ ಟ್ರ್ಯಾಕಲ್ಲಿದೆ. ನೀವು ಬುಕ್ ಮೈ ಶೋ ನೋಡ್ಬೋದು, ಡಿಸ್ಟ್ರಿಕ್ಟ್ ಆ್ಯಪ್ ನೋಡ್ಬೋದು. ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ಸ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಯಾವ ಸ್ಪೀಡ್ ಇದೆ, ಯಾವ ಫೋರ್ಸ್ ಇದೆ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಅಂತ. ಹಾಗೆಯೇ ಬುಕ್ ಮೈ ಶೋ ಸಾಕಷ್ಟು ಕಮೆಂಟ್ಸ್ ಕೂಡ, ಅಂದರೆ ಕೆಲವು ಕಡೆ ಸಿನಿಮಾಗೆ ಬೇರೆ ಬೇರೆ ರೀತಿಯ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಿದೆ. ಈ ಸಿನಿಮಾನ ರಿವ್ಯೂಸ್ ಏನೇ ಬರಲಿ, ಕ್ರಿಟಿಕ್ಸ್ ಏನೇ ಬರಲಿ, ಜನ ಏನೇ ಮಾತಾಡಲಿ, ನಾನು ಈ ಸಿನಿಮಾ ನೋಡಬೇಕು, ಈ ಸಿನಿಮಾ ನೋಡಲೇಬೇಕು ಅನ್ನೋಷ್ಟರ ಮಟ್ಟಿಗೆ ಈ ಸಿನಿಮಾ ಕ್ರೇಜ್ ಕ್ರಿಯೇಟ್ ಮಾಡಿರೋದ್ರಿಂದ ಜನ ಮುಗಿಬಿದ್ದು ಈ ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತಿದ್ದಾರೆ. ಯಾವ ರಿವ್ಯೂಸ್ಗಾಗಲಿ, ಯಾವ ಕ್ರಿಟಿಕ್ಗಾಗಲಿ, ಯಾವ ಒಂದು ಜನರ ಅಭಿಪ್ರಾಯಕ್ಕೂ ತಲೆ ಕೆಡಿಸ್ಕೊಳ್ಳದೆ ಅವರು ಸೀದಾ ಥಿಯೇಟರ್ಗೆ ನುಗ್ಗುವಂಥ ಕೆಲಸ ಮಾಡಿದ್ದಾರೆ. ಬುಕ್ಕಿಂಗ್ಸ್ ಅಷ್ಟು ಫಾಸ್ಟ್ ಆಗ್ತಾಯಿದೆ. ಸ್ಟಿಲ್ ನಾವು ಈಗ ನೀವು ಬುಕ್ ಓಪನ್ ಮಾಡಿದ್ರು ಕೂಡ 45,000 41,000 ಅವರಿಗೆ ಟಿಕೆಟ್ಸ್ ಬುಕ್ಕಿಂಗ್ ಆಗ್ತಾಯಿದೆ. ಸೊ ಈ ಒಂದು ಸ್ಪೀಡು, ಈ ಒಂದು ರಿದಮ್ನ ನೋಡ್ತಾ ಇದ್ದರೆ ಖಂಡಿತವಾಗಲೂ ಮೊದಲನೇ ದಿನವೇ 120ರಿಂದ 130 ಕೋಟಿಯನ್ನು ಟಾಕ್ಸಿಕ್ ಸಿನಿಮಾ ಗಳಿಸಲಿದೆ. ಸೊ ಹಾಗೇನಾದರೂ ಅದೇ ಅಕ್ಲೈಮ್ ಆದರೆ ಇದು ಇತಿಹಾಸ, ತುಂಬ ದೊಡ್ಡ ಇತಿಹಾಸ ಹಾಗೆ ಹೊರಹೊಮ್ಮುತ್ತೆ. ಸೊ ಇದಿಷ್ಟು ಟಾಕ್ಸಿಕ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂಶಗಳು, ಹೆಂಗೆ ಆಗ್ತಿದೆ, ಏನೇನು ಆಗ್ತಿದೆ, ಇಷ್ಟು ಆಗ್ಬೋದು ಅನ್ನೋದು ಎಕ್ಸಾಕ್ಟ್ ಫಿಗರ್ಸು. ಸೊ ಅಫಿಷಿಯಲ್ ಆಗಿ ಚಿತ್ರತಂಡ ಅಥವಾ ಪ್ರೊಡಕ್ಷನ್ ಹೌಸ್ ಅಥವಾ ಡಿಸ್ಟ್ರಿಬ್ಯೂಷನ್ ಹೌಸು ಓವರಾಲ್ ಬಾಕ್ಸ್ ಆಫೀಸ್ ರಿಪೋರ್ಟ್ ಬಂದ ಮೇಲೆ ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಮಾಡ್ತೀನಿ. ಸೊ ಈಗಷ್ಟೇ ರಿವ್ಯೂಸ್ ಬಂದಿದೆ, ಎಲ್ಲ ಕಡೆ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿದೆ. ಸಂಜೆ ಶೋಗಳಂತೂ ಎಲ್ಲ ಕಡೆ ಹೌಸ್ಫುಲ್ಸ್ ಆಗಿ ಮಾರ್ಪಾಡಾಗಿದೆ. ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗಲ್ಲೇ 3.25% ಆಗಿರೋವಂಥದ್ದು ಕಡೆ ಸೋಲ್ಡ್ ಔಟು, ಟಿಕೆಟೇ ಸಿಗ್ತಾಯಿಲ್ಲ. ಸುಮಾರು ಕಡೆ ಹೊಸ ಶೋಗಳನ್ನು, ಎಕ್ಸ್ಟ್ರಾ ಶೋಗಳನ್ನು ಮಲ್ಟಿಪ್ಲೆಕ್ಸ್ಗಳು ಓಪನ್ ಮಾಡುವಂಥ ಸಂದರ್ಭ ಎದುರಾಗಿದೆ. ಮತ್ತು ಸಿಂಗಲ್ ಸ್ಕ್ರೀನಲ್ಲೂ ಕೂಡ ಶೋಗಳನ್ನು ಇನ್ಕ್ರೀಸ್ ಮಾಡಿ
ಲೇಟ್ ನೈಟ್ ಶೋ ಹಾಕುವಂಥ ಅಂದರೆ 10 ಗಂಟೆ ಶೋ ಹಾಕುವಂಥ ಒಂದು ಕೆಲಸಗಳು ಕೂಡ ಸಾಕಷ್ಟು ಥಿಯೇಟರ್ಗಳಲ್ಲಿ ಆಗ್ತಾ ಇರುವಂಥದ್ದು ಬೆಳವಣಿಗೆ. ಇದಿಷ್ಟು ಟಾಕ್ಸಿಕ್ ಬಾಕ್ಸ್ ಆಫೀಸ್ ರಿಪೋರ್ಟ್. ಮತ್ತಷ್ಟು ವಿಶೇಷ ವಿಚಾರಗಳು ಹಾಗೆಯೇ ಈ ಸಿನಿಮಾದ ಕಂಪ್ಲೀಟ್ ಬಾಕ್ಸ್ ಆಫೀಸ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ನಿರಂತರವಾಗಿ ಕನ್ನಡ ಪಿಕ್ಚರ್ ಮಾಡ್ತಿರುತ್ತೆ. ನಮಸ್ಕಾರ.